ರಾಮದುರ್ಗ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಮಾಜಿ ಸೈನಿಕರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಬೃಹತ್ ತಿರಂಗಾ ಯಾತ್ರೆ, ಬೈಕ್ ರ್ಯಾಲಿ ಹಾಗೂ ಪಥಸಂಚಲನದ ಮೂಲಕ ದೇಶಭಕ್ತಿ ಸಾರಿದ ಮಾಜಿ ಯೋಧರು ಕಾರ್ಗಿಲ್ ವೀರರನ್ನು ಸ್ಮರಿಸಿದರು. ಕಾರ್ಗಿಲ್ ಯುದ್ಧದಲ್ಲಿ ದೇಶದ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಶೌರ್ಯವನ್ನು ಸ್ಮರಿಸುವ ಉದ್ದೇಶದಿಂದ ರಾಮದುರ್ಗದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಾಗೂ ಪಥಸಂಚಲನ ನಡೆಯಿತು. ಮಾಜಿ ಸೈನಿಕರು ರಾಷ್ಟ್ರಧ್ವಜ ಹಿಡಿದು ದೇಶಭಕ್ತಿಯ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ಸಾರ್ವಜನಿಕರಲ್ಲಿ ದೇಶಪ್ರೇಮದ ಸಂದೇಶ ಸಾರಿದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಎನ್ಸಿಸಿ ವಿದ್ಯಾರ್ಥಿಗಳು ಸುಮಾರು 200 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಹಿಡಿದು ಪಥಸಂಚಲನದಲ್ಲಿ ಭಾಗವಹಿಸಿದರು. ಈ ದೃಶ್ಯ ಸಾರ್ವಜನಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ರಾಮದುರ್ಗ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಕಾರ್ಗಿಲ್ ವೀರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ನಗರದ ಸರಸ್ವತಿ ಕಲ್ಯಾಣ ಮಂಟಪದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದ ವೀರರ ತ್ಯಾಗ ಮತ್ತು ದೇಶ ಸೇವೆಯನ್ನು ಸ್ಮರಿಸಲಾಯಿತು. ದೇಶದ ಭದ್ರತೆಗಾಗಿ ಜೀವವನ್ನೇ ಪಣಕ್ಕಿಟ್ಟ ಯೋಧರ ಸೇವೆ ಸದಾ ಸ್ಮರಣೀಯ ಎಂದು ಗಣ್ಯರೇ ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಟ್ಟಾರೆ ರಾಮದುರ್ಗದಲ್ಲಿ ನಡೆದ ಕಾರ್ಗಿಲ್ ವಿಜಯೋತ್ಸವ ದೇಶಭಕ್ತಿಯ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದು, ಯುವಜನರಲ್ಲಿ ರಾಷ್ಟ್ರಪ್ರೇಮದ ಮನೋಭಾವ ಬೆಳೆಸುವ ಸಂದೇಶವನ್ನು ಸಾರಿತು. ಮೊದಲಿಗೆ ನನ್ನ ಹೆಸರು ಸುಬ್ದಾರ್ ಮೇಜರ್ ಆರ್ಡಿನರಿ ಲಕ್ಷ್ಮಣ್ ಮಾಕಣ್ಣವರು, ಮುಧೋಳ ತಾಲೂಕು ಮಾಜಿ ಸೈನಿಕ ಸಂಘದ ಸದಸ್ಯರು. ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ಯುದ್ಧ 1999 ಮೇ 3ನೇ ತಾರೀಕಿಗೆ ಸ್ಟಾರ್ಟ್ ಆಗಿ ಜುಲೈ 26ರಂದು ಕಾರ್ಗಿಲ್ ವಿಜಯೋತ್ಸವ ಕೊನೆಯಾಯಿತು. ಆವಾಗ ಸುಮಾರು ಜನ ನಮ್ಮ ಭಾರತ ದೇಶದ ಸೈನಿಕರು 527 ಸೈನಿಕರು ನಮ್ಮ ಭಾರತ ದೇಶಕ್ಕಾಗಿ ಹುತಾತ್ಮರಾಗಿದ್ದಾರೆ. ಆ ಹುತಾತ್ಮರ ದಿನವನ್ನು ನಾವು ಸ್ಮರಿಸುವುದು ಇದಕ್ಕಿಂತ ಒಳ್ಳೆಯ ಅವಕಾಶ ಯಾವುದೂ ಇಲ್ಲ ಅಂತ. ಆ್ಯಕ್ಚುಲಿ ಇದು ನಾವು ಮಾಡುವ ಕಾರ್ಯಕ್ರಮ ಅಲ್ಲ, ಇದು ಸಿವಿಲಿಯನ್ ಮಾಡಬೇಕಾಗಿತ್ತು. ಅನಾನುಕೂಲವಾಗಿ ನಮ್ಮ ಕಾರ್ಯಕ್ರಮವನ್ನು ನಾವೇ ಮಾಡ್ಕೋತಾ ಇದ್ದೀವಿ. AKMS ಬೆಳಗಾವಿ ಅವರು ಮಾಡಿದ್ದಾರೆ, AKMS ರಾಮದುರ್ಗದವರು ಮಾಡಿದ್ದಾರೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗದವರು ಮಾಡಿದ್ದಾರೆ. ಮುಧೋಳದವರು ಕೂಡ ಅತಿ ವಿಜೃಂಭಣೆಯಿಂದ ಹೋದ ರವಿವಾರ ಮಾಡಿದರು. ಹುಣಗುನ್ ತಾಲೂಕದವರು ಮಾಡಿದ್ದಾರೆ, ಅಥಣಿ ತಾಲೂಕದವರು ಮಾಡಿದ್ದಾರೆ, ರಬಕೈ ಬಂಡಿ ತಾಲೂಕದವರು ಮಾಡಿದ್ದಾರೆ. ಈ ಕಾರ್ಯಕ್ರಮ ಹೇಗಿದೆ ಅಂದರೆ, ನಮ್ಮ ದೇಶಕ್ಕಾಗಿ ವೀರ ಮರಣವನ್ನು ಹೊಂದಿದಂಥ ಸೈನಿಕರನ್ನು ಸ್ಮರಿಸುವ ದಿನ ಇದು. ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಮ್ಮ ಕರ್ನಾಟಕದ ಹೀರೋ ಯಾರಂದ್ರೆ ನಮ್ಮ ನಾಯಕ ಶಿವಬಸಯ್ಯ ಚೊಳಚುಗುಡ್ದವರು. ಅವರು ಹುತಾತ್ಮರಾದ ಮೇಲೆ ನೀವೆಲ್ಲರೂ ಕೇಳಿರ್ಬೋದು, ಒಂದು ಹಾಡನ್ನು ಬಿಡುಗಡೆ ಮಾಡಿದರು. ಬಡತನ ಬಂಡಿ ಜಗ್ಗುವ ಸಲುವಾಗಿ ಮಿಲಿಟರಿಯ ಸೇರ್ಯಾಣ, ಇದ್ದೊಬ್ಬ ಮಗನು ಕಾರ್ಗಿಲ್ ಯುದ್ಧದಾಗ ಪ್ರಾಣ ಬಿಟ್ಟನಂತ. ಅಟ್ಲೀಸ್ಟ್ ಅವನ ಮಗಳು 3 ತಿಂಗಳಾಗಿದ್ಲು. ಅವಾಗ ಒಬ್ಬ ವೀರ ಯೋಧ ತನ್ನ ದೇಶಕ್ಕಾಗಿ ತನ್ನ ತಾಯಿಯನ್ನೇ ನೋಡಲಾರ್ದೆ, ಮೊದಲನೇ ನಮಗೆ ಜನ್ಮ ಕೊಟ್ಟ ತಾಯಿ, ಎರಡನೇದ ನಮಗೆ ಯಾರ ಮೊದಲನೇ ತಾಯಿ ಇದ್ರೆ ನಮಗೆ ಭಾರತ ದೇಶದ ಭಾರತಾಂಬೆ ನಮ್ಮ ಮೊದಲನೇ ತಾಯಿ ಅಂತ ಹೇಳಕ ನಾವು ಗರ್ವ ಪಡ್ತೀವಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಸರ್, ಇವತ್ತು ನೀವು ವಿಶೇಷ ಏನು ಇಷ್ಟಪಡ್ತೀರಿ ಸರ್? ಇದು ನಮ್ಮ 27ನೇ ಕಾರ್ಗಿಲ್ ವಿಜಯೋತ್ಸವ ಅಂತ ಇವತ್ತು ಆಚರಿಸ್ತಾ ಇದ್ದೀವಿ. 1999ರಲ್ಲಿ ಕಾರ್ಗಿಲ್ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡಿಕೊಂಡಿದ್ರು. ಅದರ ವಿರುದ್ಧ ಹೋರಾಟ ಮಾಡಿ ನಮ್ಮ ಭಾರತೀಯ ಸೈನಿಕರು ಏನು ವಿಜಯ ಸಾಧಿಸಿದರು. ಆ ಯುದ್ಧದಲ್ಲಿ 527 ಜನ ನಮ್ಮ ಯೋಧರು ಹುತಾತ್ಮರಾಗಿದ್ದರು. ಅವರ ಸ್ಮರಣಾರ್ಥಕವಾಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಮತ್ತು ಆ ವಿಜಯವನ್ನು ನಾವು ಸಂಭ್ರಮಿಸುವ ಸಲುವಾಗಿ ಇವತ್ತು ನಾವು ಈ ಸಡಗರದಿಂದ ಈ ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಸರ್, ಹಾಗಾಗಿ ರಾಮದುರ್ಗ ತಾಲೂಕಿನ ಒಟ್ಟಾರೆ ಸೈನಿಕರು ಎಷ್ಟಿದ್ದಾರೆ ಸರ್? ಇದು ನಮ್ಮ ರಾಮದುರ್ಗ ತಾಲೂಕಿನಲ್ಲಿ 1800 ಜನ ಇದ್ದಾರೆ. ನಮ್ಮ ಸಂಘಟನೆಯಲ್ಲಿ ಇವಾಗ ಅಷ್ಟೊಂದು ಜನ ಸೇರಿಕೊಂಡಿಲ್ಲ, 230 ಜನ ಸೇರಿಕೊಂಡಿದ್ದಾರೆ, ಇನ್ನೂ ಸೇರ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಾವು ಓಪನ್ ಹಾರ್ಟ್ನಿಂದ ಎಲ್ಲರಿಗೂ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಬಂದು ನಮ್ಮ ಸಂಘದ ಜೊತೆಗೆ ಕೈಗೂಡಿಸಬೇಕಂತೇಳಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಸರ್, ಒಟ್ಟಾರೆ ರಾಮದುರ್ಗ ತಾಲೂಕಿನ ಜನತೆಗೆ ಹೇಳಬೇಕಂದ್ರೆ ಏನು ಹೇಳ್ತಾರೆ? ರಾಮದುರ್ಗ ಜನತೆಗೆ ಹೇಳೋದಾದರೆ ತುಂಬ ಹೇಳಬೇಕಾದ್ರೆ ಸಮಯ ಇಲ್ಲ. ಇದು ಯಾವುದೋ ಒಂದು ರಾಜಕೀಯ ವೇದಿಕೆ ಅಲ್ಲದಿದ್ದರೂ ಒನ್ ಸೈಡ್
ಯಾವ ಥರ ಒಂದು ಫಂಕ್ಷನ್ನಲ್ಲಿ ಒಂದು ಪಾರ್ಟಿ ಹೋದರೆ ಇನ್ನೊಂದು ಫಂಕ್ಷನಲ್ಲಿ ಒಂದು ಪಾರ್ಟಿ ಹೋಗೋದಿಲ್ಲ. ಈಗ ನಮಗೆ ಗೊತ್ತಾಯಿತು ಯಾರು ನಮ್ಮ ಜೊತೆಗೆ ಕೈ ಸೇರಿದಾರಂತೆ. ಅದರ ಪಾರ್ಟಿ ವೈಸ್ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ. ಮುಂಬರುವ ನಮ್ಮದು ಯಾವುದೇ ಸೈನಿಕರ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಒಂದು ಪರಿಸ್ಥಿತಿಯನ್ನು ಬಿಟ್ಟು ಅವರ ಮನಸ್ಥಿತಿಯನ್ನು ಸುಧಾರಿಸಿಕೊಂಡು ನಮ್ಮ ಸೈನಿಕರ ಜೊತೆಗೆ ಎಲ್ಲ ಪಾರ್ಟಿಯವರು ಕೈ ಜೋಡಿಸಬೇಕಂತ ನಿಮ್ಮ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಸರ್, ಅದೇ ರೀತಿ ಮೊನ್ನೆ ನಡೆದಂಥ ಪಹಲ್ಗಾಮದ ಒಂದು ಘಟನೆ ಬಗ್ಗೆ ಹೇಳ್ಬೇಕಂದ್ರೆ ಪಹಲ್ಗಾಮ್ ತುಂಬ ದುಃಖಕರವಾದ ಸಂಗತಿ. ಅದು ಜಾತಿ ಕೇಳಿ ಆ ಥರ ಒಂದು ಹಿಂಸಾತ್ಮಕ ಒಂದು ಅಟ್ಯಾಕ್ ಆಗಿತ್ತದು. ಆ ಥರ ಇನ್ನು ಮುಂದೆ ಆಗದಿರೋ ಹಾಗೆ ನಮ್ಮ ಸುರಕ್ಷತಾ ಸಿಬ್ಬಂದಿ ಅಲ್ಲಿ ಜಾಗರೂಕತೆಯಿಂದ ಕಾವಲು ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.